ಎಸ್ ನೋಡಿ, ಇನ್ನ ಬೆಂಗಳೂರಿನಲ್ಲೇ ಇದ್ದಂತಹ ಬಿ ಫಾರ್ಮ್ ಪಡೆದಂತಹ ಸಚಿವ ಎಸ್ ಮಲ್ಲಿಕಾರ್ಜುನ್ ತಮ್ಮ ಪುತ್ರನಿಗೆ ಬಿ ಫಾರ್ಮ್ ಅನ್ನು ಪಡೆದು ಇನ್ನ ದಾವಣಗೆರೆ ದಕ್ಷಿಣದತ್ತ ಹೋಗಿ ಬಿ ಫಾರ್ಮ್ ಅನ್ನು ಪಡೆದ ನಂತರ ಸಚಿವ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಸಮರ್ಥಿಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ರಿಯಾಕ್ಷನ್ ಕೊಟ್ಟಿರೋದಲ್ಲದೆ ಸಿಎಂ ಮತ್ತೆ ಡಿಸಿಎಂ ಸುರ್ಜೇವಾಲಾ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ ಈ ಟಿಕೆಟ್ ಅನ್ನ ಅಂತ ಹೇಳಿದ್ದಾರೆ. ಎಸ್ ನೋಡಿ, ಬೆಂಗಳೂರಿನಲ್ಲೇ ಇದ್ದಂತಹ ಬಿ ಫಾರ್ಮ್ ಅನ್ನ ಪಡೆದಂತಹ ಸಚಿವ ಎಸ್ ಮಲ್ಲಿಕಾರ್ಜುನ ಈ ಬಿ ಫಾರ್ಮ್ ಅನ್ನ ಪಡೆದ ನಂತರ ಸಚಿವ ಮಲ್ಲಿಕಾರ್ಜುನ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಿಂದ ಸಮರ್ಥಿಗೆ ಆಲ್ರೆಡಿ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ. ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಸುರ್ಜೇವಾಲಾ ಆಗಿರಬಹುದು, ಇವರೆಲ್ಲರೂ ಸೇರಿ ತೀರ್ಮಾನ ಮಾಡಿರ್ತಾರೆ ಈ ಒಂದು ಟಿಕೆಟ್ ಅನ್ನ ನನ್ನ ಮಗನಿಗೆ ಕೊಟ್ಟಿರೋದು. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಟಿಕೆಟ್ ನೀಡಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಹಮದ್ ನಿಶಾಮ್ ಅವರಿಗೆ ಟಿಕೆಟ್ ಅನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಐಸಿಸಿಯ ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಿಸಬೇಕು ಅಂತ ದೃಷ್ಟಿಕೋನದಲ್ಲಿ ಮೊನ್ನೆ 2 ದಿವಸ ಮೀಟಿಂಗ್ ಮಾಡಿ ಎಲ್ಲರ ಮನಸ್ಸು ಗೆದ್ದು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮಗೆ ಸಮರ್ಥರಿಗೆ ಬಿ ಫಾರ್ಮನ್ನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾನು ಎಐಸಿಸಿಗೆ ಮತ್ತು ನಮ್ಮ ಕೆಪಿಸಿಸಿಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರುಗಳಿಗೆ ತುಂಬದಿಂದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋಣ ಅಂತೇಳಿ. ಒಂದು ಕಡೆ ಬಿಜೆಪಿಯಿಂದ ಎಸ್ ಟಿ ಸಮುದಾಯದ ಅಭ್ಯರ್ಥಿ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿ ಸಂಧಾನ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡಿಗೆ ಏನು ಪ್ರಾಪರ್ಟೀಸ್ ಅಂತ ಅಂತಂದ್ರೆ ನೀವು ಒಬ್ಬೇ ಬಂದು ಹೈಕಮಾಂಡ್ ಅಂತ ಹೇಳ್ಬಿಟ್ಟೆ ಹೈಕಮಾಂಡ್ನವರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರಿ, ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂಥ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆಯಲ್ಲೇ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೂ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರಿಗೂ ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವಾಗಿ ಕೊಡಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಹೋಗ್ತಿದೆ. ಬಿಜೆಪಿಯಿಂದ ಮುಸ್ಲಿಂ ಮತಗಳ ವಿಭಜನೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗಳ ಪಕ್ಷೇತರವಾಗಿ ಕಣಕ್ಕಿಳಿಸೋ ಪ್ರಯತ್ನ ನಡೀತಾ ಇದೆ. ಬಿಜೆಪಿನ ವಾಪಸ್ ತರಿಸೋ ಪ್ರಯತ್ನ ಮಾಡ್ತೀರಾ ಅಂತ ನಾಮಪತ್ರ ನೋಡೋಣ ಕೇಳೋಣ ಏನಾಗಬೇಕು ಎಲ್ಲ ವಿಚಾರಿಸೋಣ. ಅಲಿಗೇಷನ್ ಮಾಡಿದೆ ಸರ್, ಬಿಜೆಪಿಗೆ ಮುಸ್ಲಿಮರಿಗೆ ಬಿಜೆಪಿಯನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ನವ್ರು ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂತ. ಬಿಜೆಪಿಯನ್ನು ತೋರಿಸ್ಬಿಟ್ಟು ಮುಸ್ಲಿಮರು ಓಟ ಕಾಂಗ್ರೆಸ್ ಹಾಕಿಸ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ ಮುಸ್ಲಿಮರನ್ನ ಅನ್ನೋಂಥದ್ದು ಆರೋಪ ಮಾಡಿದ್ದಾರೆ.